ಐಪಿಎಲ್ ಆರಂಭವಾಗುವ ಮುನ್ನವೇ ಎರಡು ತಂಡಗಳಿಗೆ ದೊಡ್ಡ ಶಾಕ್. ಒಂದು, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ದೊಡ್ಡ ಶಾಕ್. ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ಮಾರ್ಚ್ 24ರಂದು ಭಾರತಕ್ಕೆ ಬಂದಿದ್ದಾರೆ. ಆದರೆ ಬೆನ್ನು ಗಾಯದ ಕಾರಣದಿಂದ ಮೊದಲ ಕೆಲವು ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ. ಮಾರ್ಚ್ 28ರಂದು ನಡೆಯುವ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯದಲ್ಲೂ ಕಮಿನ್ಸ್ ಆಡೋದಿಲ್ಲ. ಇದು ಎಸ್ಆರ್ಎಚ್ಗೆ ದೊಡ್ಡ ಹೊಡೆತ. ಕಮಿನ್ಸ್ ಗೈರಾಗಿರುವ ಸಮಯದಲ್ಲಿ ಇಶಾನ್ ಕಿಶನ್ ಅವರನ್ನು ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿದೆ ಮತ್ತು ಅಭಿಷೇಕ್ ಶರ್ಮಾ ಉಪನಾಯಕರಾಗಿದ್ದಾರೆ. ಕಮಿನ್ಸ್ ಈಗ ಏನು ಮಾಡುತ್ತಾರೆ ಅಂದರೆ, ಅವರು ತಂಡದ ಜೊತೆ ಇದ್ದರೂ ಕೂಡ ಮೈದಾನಕ್ಕೆ ಬರುವುದಿಲ್ಲ. ಎಸ್ಆರ್ಎಚ್ ಮೆಡಿಕಲ್ ತಂಡದ ಜೊತೆ ರಿಹಾಬ್ ಮೇಲೆ ಗಮನ ಕೊಡುತ್ತಾರೆ. ತಂಡದ ಯೋಜನೆ ಏನೆಂದರೆ, ಕಮಿನ್ಸ್ ಅವರು ಸಂಪೂರ್ಣ ಫಿಟ್ ಆದ ನಂತರ ಟೂರ್ನಮೆಂಟ್ ಮಧ್ಯದಲ್ಲಿ ತಂಡಕ್ಕೆ ಮರಳುತ್ತಾರೆ. ನಿಮ್ಮ ಪ್ರಕಾರ ಕಮಿನ್ಸ್ ಇಲ್ಲದೆ ಎಸ್ಆರ್ಎಚ್ ಗೆಲ್ಲುತ್ತದಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ತಂಡ ಆರ್ಸಿಬಿ. ಐಪಿಎಲ್ 2026 ಶುರುವಾಗುವ ಮುನ್ನವೇ ಯಶ್ ದಯಾಳ್ ಬಗ್ಗೆ ದೊಡ್ಡ ಅಪ್ಡೇಟ್ ಹೊರ ಬಂದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇದು ಒಂದು ದೊಡ್ಡ ಶಾಕ್ ಎನ್ನಬಹುದು. ಆರ್ಸಿಬಿ ತಂಡದಿಂದ ರಿಟೈನ್ ಆಗಿದ್ದ ಯಶ್ ದಯಾಳ್ ಈ ಸೀಸನ್ ಆಡೋ ಸಾಧ್ಯತೆ ಕಡಿಮೆ ಅಂತ ವರದಿಗಳು ಹೇಳುತ್ತಿವೆ. ವೈಯಕ್ತಿಕ ಕಾರಣಗಳಿಂದ ಅವರು ಐಪಿಎಲ್ 2026ರಿಂದ ದೂರ ಉಳಿಯಲಿದ್ದಾರೆ ಎಂಬ ಮಾಹಿತಿಗಳು ಸಿಗುತ್ತಿವೆ. ಇದಕ್ಕೂ ಮುಂಚೆ ತಂಡದ ಟ್ರೈನಿಂಗ್ ಕ್ಯಾಂಪ್ಗೆ ಯಶ್ ದಯಾಳ್ ಅವರು ಹಾಜರಾಗದಿದ್ದದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು. ಅಭಿಮಾನಿಗಳು ಕ್ರಿಕೆಟ್ ವಲಯದಲ್ಲಿ ಏನಾಗಿದೆ ಅನ್ನೋ ಪ್ರಶ್ನೆ ಮೂಡಿತು. ಈಗ ಬಂದಿರೋ ವರದಿಗಳ ಮೂಲಕ ಆ ಅನುಮಾನಗಳಿಗೆ ಉತ್ತರ ಸಿಕ್ಕಂತಾಗಿದೆ. ಯಶ್ ದಯಾಳ್ ಇಲ್ಲದಿದ್ದರೆ ಆರ್ಸಿಬಿ ತಂಡದ ಬಾಲಿಂಗ್ ವಿಭಾಗದಲ್ಲಿ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಹೊಸ ಆಟಗಾರರಿಗೆ ಅವಕಾಶ ಸಿಗಬಹುದು ಅಥವಾ ಫ್ರಾಂಚೈಸಿ ಮತ್ತೊಬ್ಬರನ್ನು ರಿಪ್ಲೇಸ್ಮೆಂಟ್ ಆಗಿ ಕರೆಸಿಕೊಳ್ಳಬಹುದು. ಒಟ್ಟಿನಲ್ಲಿ ಐಪಿಎಲ್ 2026 ಆರಂಭವಾಗುವ ಮುನ್ನವೇ ಆರ್ಸಿಬಿ ಮತ್ತು ಎಸ್ಆರ್ಎಚ್ ತಂಡಗಳಿಗೆ ಇದು ದೊಡ್ಡ ಸವಾಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.